Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about the importance of rivers and also the North Indian rivers. In this video, I am going to explain about South Indian rivers, the rivers of South India. Dear students, do you know the South Indian rivers are also called as peninsular rivers? Peninsular rivers. Most of the South Indian rivers rises in the Western Ghats. ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ದ್ವೀಪದ ನದಿಗಳು ಅಂತಂದೇಳ್ಬಿಟ್ಟು ಕರೀತಾರೆ. ಸೊ ಇವುಗಳು ಬಹುತೇಕ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನದಿಗಳು ಏನಿದಾವೆ ಇವುಗಳ ಜನ್ಮಸ್ಥಳ ಅಥವಾ ಇವುಗಳು ಹುಡ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳು. ಮೋಸ್ಟ್ ಆಫ್ ದ ಸೌತ್ ಇಂಡಿಯನ್ ರಿವರ್ಸ್ ರೈಸಸ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಆನ್ ದ ಬೇಸಿಸ್ ಆಫ್ ಫ್ಲೋಯಿಂಗ್. ಆ ನದಿಗಳು ಹರಿಯುವ ದಿಕ್ಕನ್ನು ಅನುಸರಿಸಿ ದಕ್ಷಿಣ ಭಾರತದ ನದಿಗಳನ್ನು ನಾವು ಎರಡು ಗುಂಪುಗಳಾಗಿ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು. ಇನ್ನೊಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಈಗ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ದಕ್ಷಿಣ ಭಾರತದಲ್ಲಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ ಮಹಾನದಿ. ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್. ಇದು ಸಿಹಾವಾ ಅಂತಕ್ಕಂಥ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತೆ. ಇಟ್ ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್ ಆ್ಯಂಡ್ ಜಾಯಿನ್ ದ ಬೇ ಆಫ್ ಬೆಂಗಾಲ್. ಇದು ಪೂರ್ವಕ್ಕೆ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್, ಫ್ಲೋಸ್ ಟುವರ್ಡ್ಸ್ ದ ಈಸ್ಟ್ ಆ್ಯಂಡ್ ಜಾಯಿನ್ ದ ಬೇ ಆಫ್ ಬೆಂಗಾಲ್. The total length of Mahanadi is 851 kilometers. 851 kilometers. 851 ಕಿಲೋಮೀಟರ್ ಉದ್ದ ಇದೆ ಮಹಾನದಿ. ನೆಕ್ಸ್ಟ್ ಒನ್ ದ ಗೋದಾವರಿ. ಇಟ್ ಈಸ್ ದ ಲಾಂಗೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ನದಿ ಅಂತಂದರೆ ಅದು ಗೋದಾವರಿ. ಇಟ್ ರೈಸಸ್ ಇನ್ ತ್ರಿಯಂಬಕ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ತ್ರಿಯಂಬಕದಲ್ಲಿ ಇದು ಹುಟ್ಟುತ್ತೆ. ಇಟ್ ಫ್ಲೋಸ್ ಟುವರ್ಡ್ ದ ಈಸ್ಟ್ ಆ್ಯಂಡ್ ಜಾಯ್ನ್ಸ್ ದ ಬೇ ಆಫ್ ಬೆಂಗಾಲ್. ಇದು ಸಹ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೋಡಿ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದಾವೆ ಇವೆಲ್ಲವೂ ಬಂಗಾಳ ಕೊಲ್ಲಿಯನ್ನೇ ಸೇರ್ತಕ್ಕಂಥದ್ದು. ದ ಅನದರ್ ಇಂಪಾರ್ಟೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್ ಈಸ್ ಕೃಷ್ಣ. ಇಟ್ ರೈಸಸ್ ನಿಯರ್ ಮಹಾಬಲೇಶ್ವರ. ಇಟ್ ಈಸ್ ಆಲ್ಸೋ ಬಾರ್ನ್ ಇನ್ ಮಹಾರಾಷ್ಟ್ರ. ಇಟ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ಈಸ್ಟ್. ಇದು ಸಹ ಒಂದು ಈಶಾನ್ಯ ದಿಕ್ಕಿಗೆ ಹರಿತಕ್ಕಂಥ ಒಂದು ನದಿ. ಅಟ್ ಫೈನಲಿ ಇಟ್ ಜಾಯ್ನ್ಸ್ ದ ಬೇ ಆಫ್ ಬೆಂಗಾಲ್. ಇದು ಸಹ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ದ ಮೇನ್ ಟ್ರೈಬ್ಯೂಟರೀಸ್ ಆಫ್ ಕೃಷ್ಣ ಅಂದರೆ ಇದರ ಉಪನದಿಗಳು. ಟ್ರೈಬ್ಯೂಟರೀಸ್ ಅಂತಾರೆ ಉಪನದಿಗಳು. ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಆ್ಯಂಡ್ ಕೊಯ್ನಾ. ದೀಸ್ ಆರ್ ದ important tributaries of Krishna river. Another important east flowing river is Kaveri. It is also called as Dakshina Ganga. ಇದನ್ನು ದಕ್ಷಿಣ ಗಂಗಾ ಅಂತ ಹೇಳ್ಬಿಟ್ಟು ಕರೆದರೆ. ಇಟ್ ಈಸ್ ಇದು ಅತ್ಯಂತ ಪೂಜನೀಯವಾಗಿರ್ತಕ್ಕಂಥ ನದಿ. ಅದರಲ್ಲೂ ಕರ್ನಾಟಕಕ್ಕೆ ಎಸ್ಪೆಷಲಿ ಇನ್ ಕೊಡಗಿನಲ್ಲಿ ಇದನ್ನು ತಮ್ಮ ಕುಲದೇವತೆಯಾಗಿ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಟ್ ರೈಸಸ್ ಅಟ್ ತಲಕಾವೇರಿ. ಇಟ್ ರೈಸಸ್ ಅಟ್ Talakaveri in Kodagu. It flows toward the east and joins the Bay of Bengal. The important tributaries of Kaveri are the Hemavati, Arkavati, Simsha, Lakshman Tirtha, Kapila, Suvarnavati, Bhavani are the important tributaries of river Kaveri. The next I am going to explain the west flowing river. Among them, the Narmada. It rises in Amarakantaka hills. The Narmada river rises in Amarakantaka hills.
ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ ಹುಟ್ಟತಕ್ಕಂಥದ್ದು ನರ್ಮದಾ ನದಿ. ಇಟ್ ಫ್ಲೋಸ್ ವೆಸ್ಟ್ವರ್ಡ್. ನೋಡಿ, ಇದುವರೆಗೂ ನೋಡಿರ್ತಕ್ಕಂಥ ನದಿಗಳು ದ ಫ್ಲೋಸ್ ಈಸ್ಟ್ ವರ್ಡ್ ಅಂತ ಹೇಳಿದ್ವಿ, ಬಟ್ ನರ್ಮದಾ ಫ್ಲೋಸ್ ವೆಸ್ಟ್ ವರ್ಡ್ ಥ್ರೂ ಎ ನ್ಯಾರೋ ಗಾರ್ಗ್, ಅಂದ್ರೆ ಒಂದು ಇಕ್ಕಟ್ಟಾಗಿರ್ತಕ್ಕಂಥ ಕಣಿವೆಯ ಮೂಲಕ ಹರಿಯುತ್ತೆ. ಈ ನ್ಯಾರೋ ಗಾರ್ಗ್ ಇದೆಯಲ್ಲ, ಇದನ್ನ ಮಾರ್ಬಲ್ ಗಾರ್ಗ್ ಅಂತ ಕರೀತಾರೆ. ಅಮೃತ ಶಿಲೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ, ಅಂದ್ರೆ ಫೈನಲಿ ಇಟ್ಸ್ ಜಾಯಿನ್ಸ್ ಅರೇಬಿಯನ್ ಸಿ, ಕೊನೆಗಿದು ಅರೇಬಿಯನ್ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ದ ಅನದರ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಈಸ್ ತಾಪಿ, ತಪತಿ ಆರ್ ತಾಪಿ. ಇಟ್ಸ್ ರೈಸಸ್ ನಿಯರ್ ಮುಲ್ತಾಯಿ. ಇಟ್ ಬೋರ್ನ್ ಇನ್ ಮುಲ್ತಾಯಿ, ಮುಲ್ತಾಯಿಯಲ್ಲಿ ಹುಟ್ಟುತ್ತೆ. ಇಟ್ ಫ್ಲೋಸ್ ವೆಸ್ಟ್ ವರ್ಡ್ ಅಂಡ್ ಜಾಯಿನ್ಸ್ ಅರೇಬಿಯನ್ ಸಿ. ಇವುಗಳನ್ನು ಬಿಟ್ರೆ, ನರ್ಮದಾ ಮತ್ತು ತಪತಿ ಬಿಟ್ರೆ, ವೆರಿ ಇಂಪಾರ್ಟೆಂಟ್ ಆರ್ ಅದರ್ಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೇಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಅಂಡ್ ಪೆರಿಯಾರ್. ಇವೆಲ್ಲವೂ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ಸಬರ್ಮತಿ, ಮಾಂಡೋವಿ, ಜುವಾರಿ, ಬೇಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಅಂಡ್ ಪೆರಿಯಾರ್. ಈ ಸಬರ್ಮತಿ ದಂಡೆಯ ಮೇಲೇನೆ ಗಾಂಧೀಜಿಯವರ ಒಂದು ಆಶ್ರಮ ಇತ್ತು. ಸೊ ಮ್ಯಾಪ್ಗಳಲ್ಲಿ ನಾವು ನೋಡ್ಬೋದು, ನೋಡಿ, ನರ್ಮದಾ, ಮಹಾನದಿ, ತಪತಿ, ಗೋದಾವರಿ, ಕೃಷ್ಣ, ಕಾವೇರಿ, ಈ ನದಿಗಳನ್ನು ನಾವು ಮಾರ್ಕ್ ಮಾಡಿದ್ದೀವಿ. ಸೊ ಇವುಗಳನ್ನು ಪರೀಕ್ಷೆಯಲ್ಲಿ ಕೇಳಿದಾಗ ಇದೇ ಸ್ಥಳದಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. Dear students, now I am going to explain about irrigation. Irrigation, the Kannada meaning of irrigation is Neeravari. So, first of all, we discuss about the meaning of irrigation. What is meant by irrigation, or what is irrigation? The artificial supply of water for the purpose of agriculture is called irrigation. The artificial supply of water, ನೀರನ್ನು ಕೃತಕವಾಗಿ ಕೃಷಿ ಭೂಮಿಗೆ ಹರಿಸುವುದನ್ನ ನಾವೇನಂತ ಕರಿತೀವಿ? ಇರಿಗೇಷನ್ ಅಂತ ಕರಿತೀವಿ. ಅಂದರೆ ನೀರನ್ನು ಕೃತಕವಾಗಿ ಹರಿಸೋದ್ರ ಮೂಲಕ ವ್ಯವಸಾಯದಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಅಥವಾ ವ್ಯವಸಾಯವನ್ನು ಮಾಡೋದಕ್ಕೆ ನಾವು ನೀರಾವರಿ ಅಂತಂದು ಹೇಳ್ಬೋದು. ಹೀಗೂ ಹೇಳ್ಬೋದು, ದ ಸಪ್ಲೈ ಆಫ್ ವಾಟರ್ ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಫ್ರಮ್ ರಿವರ್ಸ್, ಟ್ಯಾಂಕ್ಸ್ ಆರ್ ಫ್ರಮ್ ದ ಅಂಡರ್ಗ್ರೌಂಡ್ ಸೋರ್ಸಸ್ ಈಸ್ ಕಾಲ್ಡ್ ಇರಿಗೇಷನ್. ವ್ಯವಸಾಯದ ಭೂಮಿಗೆ ನದಿಗಳಿಂದ, ಕೆರೆಗಳಿಂದ ಅಥವಾ ಅಂತರ್ಜಲವನ್ನು ಮೇಲಕ್ಕೆ ತೆಗೆಯೋದ್ರ ಮೂಲಕ, ಅಂತರ್ಜಲದ ಮೂಲಕ ನೀರನ್ನು ಪೂರೈಸೋದಕ್ಕೆ ನಾವು ಇರಿಗೇಷನ್ ಅಂತಂದು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಬಹುಶಃ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೇಳಬಹುದು. ಇಂಡಿಯನ್ ಅಗ್ರಿಕಲ್ಚರ್ ನೀಡ್ಸ್ ಇರಿಗೇಷನ್, ಗಿವ್ ರೀಸನ್. ಭಾರತದ ಕೃಷಿ ನೀರಾವರಿಯನ್ನು ಅವಲಂಬಿಸಿದೆ ಅಥವಾ ನೀರಾವರಿಯನ್ನು ಹೆಚ್ಚಾಗಿ ಅವಲಂಬಿಸಿದೆ, ಅಥವಾ ಭಾರತದ ಕೃಷಿಗೆ ನೀರಾವರಿ ಅತ್ಯಗತ್ಯ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಈ ರೀತಿ ಉತ್ತರವನ್ನು ಬರೀಬೇಕಾಗತ್ತೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೇನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಭಾರತದ ಕೃಷಿ ಏನಿದೆ ಇದು ಮಾನ್ಸೂನ್ ಅನ್ನ ಹೆಚ್ಚಾಗಿ ಅವಲಂಬಿಸಿದೆ. ನಾವು ಹೇಳ್ತೀವಿ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಸೀಸನ್ ಅಂತ ಹೇಳ್ತೀವಿ. ಅಂದ್ರೆ ಭಾರತದ ಕೃಷಿ ಅಂತಕ್ಕಂಥದ್ದು ಮಾನ್ಸೂನ್ ಮಾರುತದೊಡನೆ ಜೂಜಾಡುತ್ತೆ ಅಥವಾ ಜೂಜಾಟ ಆಡ್ದಂಗೆ ಅಂತಂದು ಹೇಳ್ಬಿಟ್ಟು. ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೇನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್. ಭಾರತದ ಕೃಷಿ ಅತಿ ಹೆಚ್ಚಾಗಿ ಮಾನ್ಸೂನ್ ಮಾರುತವನ್ನು ಅವಲಂಬಿಸಿದೆ. ಬಟ್ ಮಾನ್ಸೂನ್ ಈಸ್ ಸೀಸನಲ್. ಮಾನ್ಸೂನ್ ವರ್ಷದ ಎಲ್ಲಾ ತಿಂಗಳಲ್ಲೂ ಬೀಳೋದಿಲ್ಲ. ಇಟ್ ಈಸ್ ಸೀಸನಲ್. ಇದು ಋತುಮಾನವನ್ನು ಆಧರಿಸಿ ಬೀಳ್ತಕ್ಕಂಥ ಮಳೆ. ಜೊತೆಗೆ ಇಟ್ ಈಸ್ ಅನ್ಸರ್ಟೈನ್, ಅನಿಶ್ಚಿತವಾಗಿರ್ತಕ್ಕಂಥದ್ದು, ಅಂಡ್ ಅನ್ಇವೆನ್ಲಿ ಡಿಸ್ಟ್ರಿಬ್ಯೂಟೆಡ್. ಇದು ಅಸಮಾನವಾಗಿ ಹಂಚಿಕೆಯಾಗಿದೆ. ಭಾರತದ ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ಕಾಲದಲ್ಲೂ ಸಮನಾಗಿ ಮಳೆ ಬೀಳೋದಿಲ್ಲ. ಆದ್ರಿಂದ ಇದೊಂದು ಅನಿಶ್ಚಿತವಾಗಿರ್ತಕ್ಕಂಥ, ಅಸಮಾನವಾಗಿರ್ತಕ್ಕಂಥ, ಹಂಚಿಕೆ ಆಗಿರ್ತಕ್ಕಂಥ ಮಳೆ ಆಗಿರೋದ್ರಿಂದ ಭಾರತದ ಕೃಷಿಗೆ ನೀರಾವರಿ ಅಗತ್ಯ. There are certain crops which require a larger and regular water supply.
For example, sugarcane, paddy, and some other crops require a larger amount of water and regular supply of water. ಇವಕ್ಕೆ ಜಾಸ್ತಿ ನೀರು ಬೇಕು ಮತ್ತು ರೆಗ್ಯುಲರ್ ನಿರಂತರವಾಗಿ ನೀರನ್ನು ಹಾಯಿಸಬೇಕಾಗಿರುತ್ತೆ. ಆದ್ದರಿಂದ ಇಂಥ ಬೆಳೆಗಳನ್ನು ಬೆಳಿಲಿಕ್ಕೆ ನಮಗೆ ನೀರಾವರಿಯ ಅಗತ್ಯ ಇದೆ. ಟು ಇನ್ಕ್ರೀಸ್ ದ ಈಲ್ಡ್ ಅಂಡ್ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್. ಟು ಇನ್ಕ್ರೀಸ್ ದ ಈಲ್ಡ್ ಅಂಡ್ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್. ಈಲ್ಡ್ ಮೀನ್ಸ್ ಇಳುವರಿ. ಇಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಇಳುವರಿಯನ್ನು ನಾವು ಪಡಿಬೇಕಪ್ಪ ಅಂತಂದರೆ ದ ಕ್ರಾಪ್ಸ್ ರಿಕ್ವೈರ್ಡ್ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಸೊ ಮಳೆ ಇದು ಅನ್ಸರ್ಟೈನ್, ಯಾವಾಗ ಬೇಕಿರೋ ಬರ್ಬೋದು. ಒಂದೊಂದ್ಸರಿ ಬೆಳೆ ಒಳ್ಳೆ ಕಟಾವಿಗೆ ಬರ್ತಕ್ಕಂಥ ಟೈಮಲ್ಲಿ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ತುಂಬ ಚೆನ್ನಾಗಿ ಬೆಳಿಬೇಕಾದ್ರೆ ಅದು ಮಳೆನೇ ಕೈ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆವಾಗ ನಮಗೆ ಈಲ್ಡ್ ಏನಿದೆ, ಇಳುವರಿ ಏನಿದೆ ಬರೋದಿಲ್ಲ. ನಮಗೆ ಇದನ್ನು ನಾವು ಶೇಂಗಾ ಬೆಳೆಯಲ್ಲಿ ನೋಡ್ಬೋದು. ಮಳೆ ಇನ್ನೇನು ಹೂವು ಆಗ್ತಕ್ಕಂಥ ಹಂತದಲ್ಲಿ ಮಳೆ ಬೇಕಾದಾಗ ಮಳೆ ಏನಾರ ಕೈ ಕೊಟ್ಟರೆ ಅದರ ಈಲ್ಡು ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಇನ್ನು ಕಾಯಿ ಬಲಿಬೇಕಾದ್ರೆ ಮಳೆ ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ಮಳೆ ಕೈ ಕೊಟ್ಟಾಗ ನಮ್ಗೆ ಇಳುವರಿ ಬರದೇ ಹೋಗ್ಬೋದು. ಸೊ ಹೀಗಾಗಿ ದ ಈಲ್ಡ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ರಿಕ್ವೈರ್ಡ್ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್, ಬಟ್ ದ ಮಾನ್ಸೂನ್ ಈಸ್ ಅನ್ಸರ್ಟೈನ್. ಸೊ ಇಂಡಿಯನ್ ಅಗ್ರಿಕಲ್ಚರ್ ನೀಡ್ಸ್ ಇರಿಗೇಷನ್. These are the reason for Indian agriculture depend upon irrigation. I hope that you are understand the meaning of irrigation. But now I am going to explain about the types of irrigations. There are 5 types of irrigations are there in our country. One is well irrigation. Second one is canal irrigation. Third one is tank irrigation. Fourth one is sprinkler irrigation. Fifth one is drip irrigation. ವೆಲ್ ಇರಿಗೇಷನ್ ಬಾವಿ ನೀರಾವರಿ, ಕೆನಾಲ್ ಇರಿಗೇಷನ್ ಕಾಲುವೆ ನೀರಾವರಿ, ಟ್ಯಾಂಕ್ ಇರಿಗೇಷನ್ ಕೆರೆ ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ತುಂತುರು ನೀರಾವರಿ, ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ. ಸೊ ಒಟ್ಟು 5 ರೀತಿಯ ನೀರಾವರಿ ವಿಧಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಒನ್ ಬೈ ಒನ್. ಫಸ್ಟ್ ಒನ್, ವೆಲ್ ಇರಿಗೇಷನ್. ವೆಲ್ ಇರಿಗೇಷನ್ ಆಕ್ಯುಪೈಸ್ ದ ಫಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಭಾರತದಲ್ಲಿ ಬಾವಿ ನೀರಾವರಿ ಅಂತಕ್ಕಂಥದ್ದು ನೀರಾವರಿಗಳಲ್ಲೇ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಟ್ ಆಕ್ಯುಪೈಸ್ ದ ಫಸ್ಟ್ ಪ್ಲೇಸ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ನಿಯರ್ಲಿ 60.7% ಆಫ್ ದ ಟೋಟಲ್ ಇರಿಗೇಟೆಡ್ ಏರಿಯಾ. ಭಾರತದಲ್ಲಿ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ, ಅದರಲ್ಲೂ ನೀರಾವರಿ ವ್ಯವಸಾಯ ಏನಿದೆ, ಆ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳಲ್ಲಿ ಪ್ರತಿಶತ 60.77%, 60.7% ಅಷ್ಟು ಕೃಷಿ ಭೂಮಿ ಬಾವಿ ನೀರಾವರಿಗೆ ಒಳಪಟ್ಟಿದೆ. ಒಟ್ಟು 100 ಎಕರೆ ನೀರಾವರಿಗೆ ಒಳಪಟ್ಟಂಥ ಪ್ರದೇಶ ಭಾರತದಲ್ಲಿದೆ ಅಂತ ನಾವು ಅಂದ್ಕೊಂಡ್ರೆ ಅದರಲ್ಲಿ 61 ಎಕರೆ ಬಾವಿ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ನೀರಾವರಿ ಪ್ರದೇಶ ಆಗಿದೆ. ಸೊ ಇನ್ ಇಂಡಿಯಾ the well irrigation is very important type of irrigation. ಭಾರತದಲ್ಲಿ ಬಾವಿ ನೀರಾವರಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾಕೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಈವನ್ ಲೋ ರೈನ್ಫಾಲ್ ಏರಿಯಾಸ್. ಬಾವಿ ನೀರಾವರಿಯನ್ನು ನಾವು ಎಲ್ಲಿ ಬೇಕಾದ್ರೂ ಕೈಗೊಳ್ಬೋದು. ಈಗ ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂಥ ಪ್ರದೇಶಗಳಲ್ಲಿ ಬಾವಿಯಿಂದ ನೀರನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಟ್ ಈಸ್ ಪಾಸಿಬಲ್ ಈವನ್ ಲೋ ರೈನ್ಫಾಲ್ ಏರಿಯಾಸ್. ಆಮೇಲೆ ಇಟ್ ಈಸ್ ಚೀಪ್. ಇದು ಬಹಳ ಕಡಿಮೆ ವೆಚ್ಚದಾಯಕವಾಗಿರ್ತಕ್ಕಂಥ ಆ್ಯಂಡ್ ಈಸಿ ಟು ಡಿಗ್ ವೆಲ್. ಬಾವಿಯನ್ನು ಬಹಳ ಸುಲಭವಾಗಿ ನಾವು ತೋಡ್ಬೋದು. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಸುಪೀರಿಯರ್ ಟೆಕ್ನಾಲಜಿ. ಒಂದು ಆರ್ಡಿನರಿ ನಾಲೆಡ್ಜ್ ಸಾಕು. ಇಟ್ ನಾಟ್ ರಿಕ್ವೈರ್ಡ್ ಸುಪೀರಿಯರ್ ಟೆಕ್ನಾಲಜಿ. ಅಂತ ಅತ್ಯುನ್ನತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಇದು ಕೇಳೋದಿಲ್ಲ. Well irrigation is largely practiced in Punjab, Haryana, UP and West Bengal. ಸೊ ಈ 3 ರೀಸನನ್ನು ನಾವು ಕೊಟ್ಟರೆ ಸಾಕು. ಒಂದು, ಇಟ್ ಈಸ್ ಪಾಸಿಬಲ್ ಈವನ್ ಲೋ ರೈನ್ಫಾಲ್ ಏರಿಯಾಸ್, ಇಟ್ ಈಸ್ ಚೀಪ್ ಆ್ಯಂಡ್ ಈಸಿ ಟು ಡಿಗ್ ವೆಲ್, ಇಟ್ ಈಸ್ ನಾಟ್ ರಿಕ್ವೈರ್ಡ್ ಸುಪೀರಿಯರ್ ಟೆಕ್ನಾಲಜಿ, ಹೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್ ಇನ್ ಇಂಡಿಯಾ ಅಂತ ಹೇಳಿ ಸಾಕು. ವೆಲ್ ಇರಿಗೇಷನ್ ಈಸ್ ಲಾರ್ಜ್ಲಿ ಪ್ರಾಕ್ಟೀಸ್ಡ್ ಇನ್ ಪಂಜಾಬ್, ಹರಿಯಾಣ, UP ಆ್ಯಂಡ್ ವೆಸ್ಟ್ ಬೆಂಗಾಲ್. ಎಲ್ಲೆಲ್ಲಿ ಇದನ್ನು ಅತಿ ಹೆಚ್ಚಾಗಿ ನೋಡ್ಬೋದು? ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ್ and West Bengal. They occupies the well position in well irrigation.
ಸೌತ್ ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ ವೆಲ್ ಇರಿಗೇಷನ್ ಈಸ್ ವೈಡ್ಲಿ ಪ್ರಾಕ್ಟೀಸ್ಡ್ ಇನ್ ನಮ್ಮಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ? ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ ಅಂಡ್ ಒಡಿಶಾ. These states occupies the good position in well irrigation. There are two types of well irrigation. One is open wells, ಇನ್ನೊಂದು ಟ್ಯೂಬ್ ವೆಲ್ಸ್. ಓಪನ್ ವೆಲ್ಸ್ ತೆರೆದ ಬಾವಿಗಳು, ಎರಡನೇದು ಕೊಳವೆ ಬಾವಿಗಳು. ನೋಡಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಸೊ ಓಪನ್ ವೆಲ್ ಇದು. ನೀವು ತೆರೆದ ಬಾವಿಗಳು ಇತ್ತೀಚೆಗೆ ನಮ್ಮ ಕಡೆ ಎಲ್ಲ ತೆರೆದ ಬಾವಿಗಳಲ್ಲಿ ಈಗ ನೀರು ಕಂಡು ಬರ್ತಾ ಇಲ್ಲ. ಸೊ ಟ್ಯೂಬ್ ವೆಲ್ ನಮ್ಮ ಕಡೆ ಅತಿ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ಎರಡು ಚಿತ್ರಗಳಲ್ಲಿ. Next, another type of irrigation is canal irrigation. So, canal irrigation occupies second place in irrigation. ಭಾರತದಲ್ಲಿ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಪ್ರದೇಶ ಏನಿದೆ ಅದನ್ನು ನಾವು ನೋಡಿದಾಗ ಈ ಒಂದು ಕಾಲುವೆಯಿಂದ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಅಂತ ನೋಡಿದಾಗ ಇದು ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಒಟ್ಟು ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಪ್ರದೇಶಗಳಲ್ಲಿ ಕಾಲುವೆ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಪ್ರದೇಶವನ್ನು ನಾವು ನೋಡಿದಾಗ 27% ಆಫ್ ದ ಟೋಟಲ್ ಇರಿಗೇಟೆಡ್ ಏರಿಯಾ ಈಸ್ ಫ್ರಮ್ ಕೆನಾಲ್ ಇರಿಗೇಷನ್. 27% ನೀರಾವರಿ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಅದು ಕಾಲುವೆ ನೀರಾವರಿಯಿಂದ ಆಗಿದೆ ಅಂತಕ್ಕಂಥದ್ದು ನಮಗೆ ಈ ಅಂಕಿಅಂಶಗಳು ಹೇಳ್ತವೆ. ಇಂಡಿಯಾ ಹ್ಯಾಸ್ ಲಾರ್ಜೆಸ್ಟ್ ಕೆನಾಲ್ ಸಿಸ್ಟಮ್ ಇನ್ ದ ವರ್ಲ್ಡ್. ಭಾರತದಲ್ಲಿ ಈ ಒಂದು ಕಾಲುವೆ ವ್ಯೂಹವನ್ನು ನಾವು ನೋಡೋದಾದ್ರೆ ಇಟ್ ಈಸ್ ದ ಲಾರ್ಜೆಸ್ಟ್ ಕೆನಾಲ್ ಸಿಸ್ಟಮ್. ಜಗತ್ತಿನಲ್ಲೇ ಅತಿ ದೊಡ್ಡ ಈ ಒಂದು ಕಾಲುವೆಯ ವ್ಯೂಹವನ್ನು ಭಾರತ ಹೊಂದಿದೆ. ದ ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕೆನಾಲ್. ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕೆನಾಲ್ಸ್ ಬಿಲಾಂಗ್ಸ್ ಟು ಗವರ್ನಮೆಂಟ್. ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಎರಡರ ಜವಾಬ್ದಾರಿ ಯಾವುದಪ್ಪ ಅಂದರೆ ಸರ್ಕಾರದ್ದೇ. There are two types of canal. Inundation canal. Inundation canal means ಪ್ರವಾಹ ಕಾಲುವೆ. ಇನ್ನೊಂದು ಪೆರಿನಿಯಲ್ ಕೆನಾಲ್ಸ್ ಅಂತ, ನಿಯತಕಾಲಿಕ ಕಾಲುವೆ. ಪ್ರವಾಹ ಕಾಲುವೆ ಮತ್ತು ನಿಯತಕಾಲಿಕ ಕಾಲುವೆಗಳು. ದ ಇನಾಂಡೇಶನ್ ಕೆನಾಲ್ಸ್ ವಾಟರ್ ಇಸ್ ಡ್ರಾನ್ ಡೈರೆಕ್ಟ್ಲಿ ಫ್ರಮ್ ದ ರಿವರ್ ವಿತೌಟ್ ಬಿಲ್ಡಿಂಗ್ ಡ್ಯಾಮ್. ಇಲ್ಲಿ ಪ್ರವಾಹ ಕಾಲುವೆ ಅಂತಂದ್ರೆ ನದಿಗಳಲ್ಲಿ ಪ್ರವಾಹ ಬಂದಾಗ ಆಟೋಮೆಟಿಕ್ ಆಗಿ ನೀರನ್ನು ಕಾಲುವೆಗಳ ಮೂಲಕ ಹರಿಸ್ತಕ್ಕಂಥದ್ದನ್ನು ಇನಾಂಡೇಶನ್ ಕೆನಾಲ್ ಅಂತ ಕರಿತೀವಿ. ದ ವಾಟರ್ ಇಸ್ ಡ್ರಾನ್ ಡೈರೆಕ್ಟ್ಲಿ ವಿತೌಟ್ ಬಿಲ್ಡಿಂಗ್ ಡ್ಯಾಮ್. ಯಾವುದೇ ಒಂದು ಡ್ಯಾಮನ್ನು ಕಟ್ಟದೆ ನದಿಯಿಂದ ನೇರವಾಗಿ ನೀರನ್ನು ಹರಿಸ್ತಕ್ಕಂಥದ್ದು. ಇದು ಯಾವಾಗ ಸಾಧ್ಯ ಅಂತಂದರೆ ನದಿಗಳಲ್ಲಿ ಪ್ರವಾಹ ಬಂದಾಗ ಮಾತ್ರ ಸಾಧ್ಯ. ಆಗ ನದಿ ಪಾತ್ರಗಳಲ್ಲಿ ಇರ್ತಕ್ಕಂಥ ನದಿ ತನ್ನ ಪಾತ್ರದಲ್ಲಿ ಹರಿಯಲಾರದೆ ಪ್ರವಾಹ ಹೆಚ್ಚಾದಂಥ ಸಂದರ್ಭದಲ್ಲಿ ಆ ನೀರು ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಆಯ್ತಕ್ಕಂಥದ್ದನ್ನು ನಾವು ಇನಾಂಡೇಶನ್ ಕೆನಾಲ್ ಅಂತ ಕರಿತೀವಿ. ದ ಡ್ಯಾಮ್ಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್. ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟಿ ಆ್ಯಂಡ್ ಸ್ಟೋರ್ಡ್ ದ ವಾಟರ್ ಇನ್ ದ ರಿಸರ್ವಯರ್ಸ್. ಜಲಾಗಾರಗಳಲ್ಲಿ ಅಥವಾ ನೀರನ್ನು ಸಂಗ್ರಹಿಸಿ ಆ್ಯಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಥ್ರೂ ಕೆನಾಲ್ಸ್. ಅಣೆಕಟ್ಟೆಯನ್ನು ಕಟ್ಟಿ ಆ ಒಂದು ನೀರನ್ನು ಶೇಖರಿಸಿ, ಜಲಾಶಯಗಳಲ್ಲಿ ನೀರನ್ನು ಶೇಖರಿಸಿ ಅದನ್ನು ಕೃಷಿ ಭೂಮಿಗೆ ಹರಿಸ್ತಕ್ಕಂಥದ್ದು. ಇವನ್ನ ಅಂದರೆ ಕಾಲುವೆಗಳ ಮೂಲಕ ನೀರನ್ನು ಹರಿಸ್ತಕ್ಕಂಥದ್ದು. ಇವನ್ನ ಪೆರಿನಿಯಲ್ ಕೆನಾಲ್ಸ್, ನಿಯತಕಾಲಿಕ ಕಾಲುವೆ. ಅಂದರೆ ಟೈಮ್ಗೆ ನೀರನ್ನು ಹರಿಸ್ತಕ್ಕಂಥದ್ದನ್ನು ನಾವು ನಿಯತಕಾಲಿಕ ಕಾಲುವೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ದ ಡ್ಯಾಮ್ಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ಸ್ ಆ್ಯಂಡ್ ವಾಟರ್ ಈಸ್ ಸ್ಟೋರ್ಡ್ ಇನ್ ದ ರಿಸರ್ವಯರ್ಸ್. ನದಿಗಳಿಗೆ ಅಣೆಕಟ್ಟೆಯನ್ನು ಕಟ್ಟಿ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಿಸಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಥ್ರೂ ಕೆನಾಲ್ಸ್. ಅದನ್ನು ಕಾಲುವೆಗಳ ಮೂಲಕ ನೀರಾವರಿಗೆ ಬಳಕೆ ಮಾಡ್ತಕ್ಕಂಥದ್ದು. ಇಂಥ ಕಾಲುವೆಗಳನ್ನು ನಾವು ಪೆರಿನಿಯಲ್ ಕೆನಾಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪೆರಿನಿಯಲ್ ಕೆನಾಲ್ ಮತ್ತು ಇನಾಂಡೇಶನ್ ಕೆನಾಲ್ ಇದು ಪ್ರವಾಹ ಬಂದಾಗ ನೀರು ತನ್ನಂಗೆ ತಾನೇ ಹರ್ಕೊಂಡು ಹೋಗ್ತಕ್ಕಂಥದ್ದು. ಇದು ಕಾಲುವೆಗಳನ್ನು ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ಕಟ್ಟಿ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನು ಹಾಯಿಸ್ತಕ್ಕಂಥದ್ದು ಪೆರಿನಿಯಲ್ ಕೆನಾಲ್. ಪ್ರವಾಹ ಬಂದಾಗ ನೀರು ಆಟೋಮೆಟಿಕ್ ಹರ್ಕೊಂಡು ಹೋಗ್ತಕ್ಕಂಥದ್ದು ಇನಾಂಡೇಶನ್ ಕೆನಾಲ್. ಕೆನಾಲ್ ಇರಿಗೇಷನ್ ಇಸ್ ಎಕ್ಸ್ಟೆನ್ಸಿವ್ ಇನ್ ಉತ್ತರ ಪ್ರದೇಶ್, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಒಡಿಶಾ, ವೆಸ್ಟ್ ಬೆಂಗಾಲ್ ಅಂಡ್ ಕರ್ನಾಟಕ ಸ್ಟೇಟ್ಸ್. Next, another important types of irrigation is tank irrigation. A tank
ಈಸ್ ಎ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಹೋಲೋ ಆನ್ ದ ಅರ್ತ್ ಸರ್ಫೇಸ್ ಇಂಟು ವಿಚ್ ರೈನ್ ವಾಟರ್ ಈಸ್ ಕಲೆಕ್ಟೆಡ್. ಇದು ಮ್ಯಾನ್ ಮೇಡ್ ನ್ಯಾಚುರಲ್, ಈಗ ನೈಸರ್ಗಿಕವಾಗಿ ಕೆಲವೊಂದು ಕೆರೆಗಳ ನಿರ್ಮಾಣ ಆಗಿರ್ಬೋದು, ಅಥವಾ ಮ್ಯಾನ್ ಮೇಡ್ ಮನುಷ್ಯ ಸ್ವಯಂಕೃತವಾಗಿ ಹರಿತಕ್ಕಂಥ ನೀರಿಗೆ ಒಡ್ಡನ್ನು ನಿರ್ಮಿಸುವುದರ ಮೂಲಕ ಈ ಒಂದು ಕೆರೆಗಳನ್ನು ನಿರ್ಮಾಣ ಮಾಡಬಹುದು. ಮೋಸ್ಟ್ ಆಫ್ ದ ಟ್ಯಾಂಕ್ಸ್ ಆರ್ ನಾನ್ ಪೆರಿನಿಯಲ್. ಇವು ನಿಯತಕಾಲಿಕ ಅಲ್ಲ, ಮಳೆ ಬಂದಾಗ ಮಾತ್ರ ತುಂಬ್ಕೊಂತವೆ, ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗ್ತವೆ. ನಾವು ಓನ್ಲಿ 3% ಆಫ್ ದ ಟೋಟಲ್ ಇರಿಗೇಟೆಡ್ ಏರಿಯಾ ಇಸ್ ಫ್ರಮ್ ಟ್ಯಾಂಕ್ ಇರಿಗೇಷನ್. ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಪ್ರದೇಶಗಳಲ್ಲಿ ಕೆರೆ ನೀರಿನಿಂದ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಬಹಳ ಅತ್ಯಲ್ಪ, ಜಸ್ಟ್ ಓನ್ಲಿ 3%. ಇಟ್ ಈಸ್ ಮೇನ್ಲಿ ಫೌಂಡ್ ಇನ್, ಎಲ್ಲೆಲ್ಲಿದೆ ಕೆರೆ ನೀರಾವರಿ ಅಂತಂದರೆ ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ್, ರಾಜಸ್ಥಾನ ಆ್ಯಂಡ್ ಉತ್ತರ ಪ್ರದೇಶ್. ಈ ರಾಜ್ಯಗಳಲ್ಲಿ ಕೆರೆ ನೀರಾವರಿಯನ್ನು ನಾವು ಕಾಣಬಹುದಾಗಿದೆ. ಇನ್ನು ಡ್ರಿಪ್ ಇರಿಗೇಷನ್ನು ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹೊಸ ನವನವೀನ ಮಾದರಿಯ ನೀರಾವರಿ ಪದ್ಧತಿಗಳು. ಸೊ ಇವುಗಳನ್ನು ನಾವು ಬಳಕೆ ಮಾಡೋದ್ರ ಮೂಲಕ ಕಡಿಮೆ ನೀರಿನಲ್ಲೇ ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀರು ವೇಸ್ಟ್ ಪೋಲಾಗೋದನ್ನು ನಾವು ತಪ್ಪಿಸ್ಬೋದು. ತುಂತುರು ನೀರಾವರಿ ನಾವೆಲ್ಲ ನೋಡಿರ್ತಕ್ಕಂಥದ್ದು. ನೀರಾವರಿ ಮತ್ತು ಡ್ರಿಪ್ ಇರಿಗೇಷನ್, ಹನಿ ನೀರಾವರಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಶೇಂಗಾ ಬೆಳಿಲಿಕ್ಕೂ ಆಮೇಲೆ ತೋಟಗಾರಿಕಾ ವ್ಯವಸಾಯವನ್ನು ಮಾಡಲಿಕ್ಕೆ ಈ ಒಂದು ಇತ್ತೀಚಿನ ಎಲ್ಲ ಬೆಳೆಗಳಲ್ಲೂ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಬಳಕೆ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಥ್ಯಾಂಕ್ ಯು ಚಿಲ್ಡ್ರನ್.